ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಟಿಎಪಿಸಿಎಂನ ನೂತನ ಅಧ್ಯಕ್ಷರಾಗಿ ಎನ್ಬಿ ಸುಧಾಕರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಡಿಎಸ್ ಸುರೇಶ್ ಅವರು ಅಭಿನಂದಿಸಿ ನಂತರ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಎಂ ರವಿ ಹಾಗೂ ನಿರ್ದೇಶಕರುಗಳಾದಂತಹ ಎಸ್ಬಿ ಆನಂದಪ್ಪ ಮತ್ತು ಕರಕುಚ್ಚಿ ಕೆಆರ್ ಜಯಣ್ಣ, ಜಿಎಸ್ ವಸಂತ ಹಾಗೂ ಕುಮಾರ್ ದಯಾನಂದ, ಪ್ರೇಮ ವಸಂತಕುಮಾರ್ ಸೇರಿದಂತೆ ಅನೇಕರು ಮುಖಂಡರು ಮತ್ತು ಇಲಾಖೆಯ ಕಾರ್ಯದರ್ಶಿಯಾದಂತಹ ನಿತೀಶ್ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ SP7 ಕನ್ನಡ ನ್ಯೂಸ್, ತರೀಕೆರೆ. ಸಂಸ್ಥೆ ಬಲಿಷ್ಠವಾಗಿ ಆಗ್ತಾ ಇದೆ ಅಂದ್ರೆ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಬಲಿಷ್ಠವಾಗಿ ಸಂಘ ಮೀಟಿಂಗ್ ಬರ್ತಕ್ಕಂಥ ಖಂಡಿತ ಆಗ್ತದೆ. ಇಲ್ಲ ಅಂತಂದ್ರೆ ಯಾರು ಡ್ಯಾಮೇಜ್ ಬಿಡಪ್ಪ ಏನೋ ಅಂತೇಳಿ ಈ ರೀತಿ ಸಂಸ್ಥೆ ಮನೋಭಾವ ಸಂಘ ಸಹಾಯ ಈ ಸಂಸ್ಥೆಯನ್ನ ಎಲ್ಲರ ಮಟ್ಟಕ್ಕೆ ಕಳಿಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ವಿಶ್ವಾಸವನ್ನು ಸುಧಾಕರ್ ಮತ್ತೆಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ಮಾಡಿರ್ತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಸುಧಾಕರ್ ಅವರಿಗೆ ಶುಭವನ್ನು ಕೋರಿ ಅವ್ರನ್ನ ಅನುರೋಧ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ. ಅಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆ ಮಾಡಿದ ಶಾಸಕರು ಸುರೇಶಣ್ಣವರು ಹಾಗೂ ನಮ್ಮ ಎಲ್ಲ ನಿರ್ದೇಶಕರ ಮುಖಂಡರು ಮೊದಲನೇದಾಗಿ ನಾನು ನರೇಂದ್ರಣ್ಣ ಅವರು ಎಲ್ಲರೂ ಮಾತಾಡ್ತಾ ಹೇಳಿ ಸಹಕಾರಿ ಸಂಘ ಯಾವ ರೀತಿ ನಡೆಸಬಾರ್ದು. ನಾನು ಈ ಸಂದರ್ಭದಲ್ಲಿ ಒಂದೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಸಂಘಕ್ಕೆ ಯಾವುದೇ ಸುದ್ದಿ ಬರದಲ್ಲೇ ರೀತಿಯಲ್ಲಿ ನನಗೆ ಕೊಟ್ಟಂಥ ಅಮುಕ ಸಮಯದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಿ ಮುಂದೆ ತೋರಿಸ್ತೀನಿ ಅಂತ ಹೇಳ್ತಾ ಹೀಗೆ ನಿಮಗೆಲ್ಲರೂ ಸಹಕಾರ ಹಿಂದಿನ ಅಧ್ಯಕ್ಷರು ಕೊಟ್ಟು ಅದೇ ರೀತಿ ಎಲ್ಲ ಅಧ್ಯಕ್ಷರುಗಳು ನಿರ್ದೇಶಕರುಗಳು ನನಗೆ ನನಗೊಂದು ಖುಷಿ ಆಯಿತು. ಇವತ್ತು ನಾನು ಈ ಸಂಸ್ಥೆಯಲ್ಲಿ ಇದೀನಿ ಅಂತಂದರೆ ನಾನು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಈ ಸಂಸ್ಥೆ ಪರವಾಗಿ ನಾನು ಇರ್ತಕ್ಕಂಥದ್ದು ಸಂಸ್ಥೆ ಉಳಿಗೆ ಖುಷಿ ಆಯಿತು. ಯಾಕೆಂದರೆ ಆ ರೀತಿ ಬದ್ಧತೆ ಇರ್ತದೆ. ಇವತ್ತು ನಾನು ಒಂದು ಸಂಸ್ಥೆಯಲ್ಲಿ ಒಂದು ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿದ್ದೀನಿ ಅಂತಂದರೆ ಆ ಸಹಕಾರ ಸಂಸ್ಥೆ ಏಳಿಗೆಗೋಸ್ಕರ ನಾವು ಆಡಳಿತ ಪಕ್ಷದಲ್ಲಿರಲಿ ಇಲ್ಲ ವಿರೋಧ ಪಕ್ಷದಲ್ಲಿರಲಿ ಆ ಸಂಸ್ಥೆಯ ಏಳಿಗೆಗೋಸ್ಕರ ನಾನು ನಿಂತಿರ್ತಕ್ಕಂಥದ್ದು ಇದೆಯಲ್ಲ ಅದು ಎಲ್ಲರಿಗೂ ಬರುತ್ತಿದೆ. ಇವತ್ತು ನರೇಂದ್ರ ಅವರು ಹೇಳಿದರೆ ನಿಜವಾಗ್ಲೂ ಅದಕ್ಕೆ ತುಂಬ ಸಂತೋಷ ಆಗಿದೆ. ಆ ಜೊತೆಯಲ್ಲಿ ನೀವು ಏನು ಅಧ್ಯಕ್ಷರಾಗಿದ್ದೀರಿ ಎಲ್ಲರಿಗೂ ವಿಶ್ವಾಸ